ರವಿಚಂದ್ರನ್ ಕಟ್ಟಿಮನಿ ಲೇಖಕರು ಬರೆದ ಚಾಣಕ್ಯ ಸಮಗ್ರ ಭಾರತ ಇತಿಹಾಸ ಪುಸ್ತಕ ಬಿಡುಗಡೆ ಸಮಾರಂಭ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್. ನಾನು ನಿಮ್ಮ ಎಂಜೆ. ಕಲಬುರಗಿ ನಗರದಲ್ಲಿಂದು ಚಾಣಕ್ಯ ಕರಿಯರ್ ಅಕಾಡೆಮಿ, IAS ಮತ್ತು KAS ತರಬೇತಿ ಕೇಂದ್ರ ವಿಜಯಪುರ ಚಾಣಕ್ಯ ಸಮಗ್ರ ಭಾರತದ ಇತಿಹಾಸದ ಪುಸ್ತಕ ಬಿಡುಗಡೆ ಮತ್ತು ಸಾಧಕರಿಗೆ ಸನ್ಮಾನ ಸಮಾರಂಭವು ಕನ್ನಡ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಅಧ್ಯಕ್ಷತೆ ವಹಿಸಿದಂತಹ NM ಬಿರಾದಾರ್ ಮುಖ್ಯಸ್ಥರು ಚಾಣಕ್ಯ ಕರಿಯರ್ ಅಕಾಡೆಮಿ ವಿಜಯಪುರ ಇವರು ನೆರವೇರಿಸಿದರು. ಪುಸ್ತಕ ಬಿಡುಗಡೆಯನ್ನ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳ ಸಲಹೆಗಾರರಾದ BR ಪಾಟೀಲ್ ಆಳನ್ ಶಾಸಕರು ನೆರವೇರಿಸಿದರು. ಪ್ರಾಸ್ತಾವಿಕ ಭಾಷಣ ಸಾಹಿತಿಗಳಾದ ಚಂದ್ರಶೇಖರ್ ಕಟ್ಟಿಮನಿ, ಪುಸ್ತಕದ ಪರಿಚಯವನ್ನ ಡಾಕ್ಟರ್ ಗಾಂಧೀಜಿ ಮೊಳಕೇರಿ ಅವರು ನೆರವೇರಿಸಿದರು. ಈ ಕಾರ್ಯಕ್ರಮದಲ್ಲಿ 50 ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಪುಸ್ತಕ ವಿತರಣೆ ಮಾಡಿದ್ದು ಬಹಳ ವಿಶೇಷವಾಗಿತ್ತು. ಇನ್ನು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಸಲಹೆಗಾರರಾದ BR ಪಾಟೀಲ್, NM ಬಿರಾದಾರ್, ಚಾಣಕ್ಯ ಕರಿಯರ್ ಅಕಾಡೆಮಿಯ ಮುಖ್ಯಸ್ಥರು, ಲೇಖಕರಾದ ರವಿಚಂದ್ರ ಕಟ್ಟಿಮನಿ, ಸಾಹಿತಿಗಳಾದ ಚಂದ್ರಶೇಖರ್ ಕಟ್ಟಿಮನಿ, ಡಾಕ್ಟರ್ ಗಾಂಧೀಜಿ ಮೊಳಕೆರೆ, ಅಣ್ಣಾರಾವ್ ಪಾಟೀಲ್, ನಾಗಯ್ಯ ಹಿರೇಮಠ, ಅಶ್ವಿನಿ, ದೇವೇಂದ್ರ, ಡಾಕ್ಟರ್ ಯಮನಪ್ಪ ಸೇರಿದಂತೆ ಚಾಣಕ್ಯ ಕರಿಯರ್ ಅಕಾಡೆಮಿಯ ಸಮಸ್ತ ಸಿಬ್ಬಂದಿ ವರ್ಗ ಮತ್ತು ಕಲಬುರಗಿಯ ವಿದ್ಯಾರ್ಥಿನಿಯರು ಕೂಡ ಉಪಸ್ಥಿತರಿದ್ದರು. ವರದಿ ರಾಜಶೇಖರ್, ಕಲಬುರಗಿ. ಇದು ಟಾರ್ಗೆಟ್ ರೋತ್. ನಮಸ್ಕಾರ ಸ್ನೇಹಿತರೆ, ಈ ದಿನ ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಚಾಣಕ್ಯ ಸಮಗ್ರ ಭಾರತ ಇತಿಹಾಸ ಅನ್ನತಕ್ಕಂಥ ಪುಸ್ತಕವನ್ನ ಬಿಡುಗಡೆ ಮಾಡಲಾಯಿತು. ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಸಲಹೆಗಾರರಾಗಿರ್ತಕ್ಕಂಥ BR ಪಾಟೀಲ್ ರವರು ಇವತ್ತಿನ ಪುಸ್ತಕವನ್ನ ಬಿಡುಗಡೆ ಮಾಡಿದ್ರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಚಾಣಕ್ಯ ಕರಿಯರ್ ಅಕಾಡೆಮಿಯ ನಿರ್ದೇಶಕರಾಗಿರ್ತಕ್ಕಂಥ NM ಬಿರಾದಾರ್ ಸರ್ ಅವರು ವಹಿಸಿಕೊಂಡಿದ್ರು. ವಿಶೇಷವಾಗಿ ರವಿಚಂದ್ರ S ಕಟ್ಟಿಮನಿ ನನ್ನ ಸಹೋದರ ಇವತ್ತೊಂದು ಒಳ್ಳೆ ಪುಸ್ತಕವನ್ನ ಬರೆದಿದ್ದಾನೆ. ಚಾಣಕ್ಯ ಸಮಗ್ರ ಭಾರತದ ಇತಿಹಾಸ ಅನ್ನತಕ್ಕಂಥ ಪುಸ್ತಕವನ್ನ ಸ್ಪರ್ಧಾರ್ಥಿಗಳ ಪಾಲಿಗೆ ಒಂದು ರೀತಿಯಲ್ಲಿ ಅದು ಜ್ಞಾನದ ದೀವಿಗೆ ಇದ್ದಂತೆ ಒಂದು ಅದ್ಭುತವಾಗಿರ್ತಕ್ಕಂಥ ಪುಸ್ತಕ. ವಿಶೇಷವಾಗಿ ಆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೀತಕ್ಕಂಥ ವಿದ್ಯಾರ್ಥಿಗಳು ನೇರವಾಗಿರ್ತಕ್ಕಂಥ ಇತಿಹಾಸದ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಮತ್ತು NCERT ಪುಸ್ತಕದಲ್ಲಿ ದಾಖಲಾಗಿರ್ತಕ್ಕಂಥ ಅನೇಕ ಘಟನೆಗಳನ್ನ, ವಿಶೇಷವಾಗಿ ಅಂಕಿ ಅಂಶಗಳನ್ನ ಆ ಪುಸ್ತಕದಲ್ಲಿ ಹಿಡಿದಿರ್ತಕ್ಕಂಥ ಕೆಲಸವನ್ನ ಮಾಡಲಾಗಿದೆ. ಜೊತೆಗೆ ಪುಸ್ತಕ ಬಿಡುಗಡೆಯ ಕಾರ್ಯಕ್ರಮದ ಜೊತೆಗೆ ಸಾಧಕರಿಗೆ ಸನ್ಮಾನ ಅನ್ನತಕ್ಕಂಥದ್ದು, ಅಂದ್ರೆ ಚಾಣಕ್ಯ ಕರಿಯರ್ ಅಕಾಡೆಮಿಯಲ್ಲಿ ಅಧ್ಯಯನ ಮಾಡಿಬಿಟ್ಟು ಸರ್ಕಾರದ ವಿವಿಧ ಹುದ್ದೆಗಳನ್ನ ಪಡೆದಿರ್ತಕ್ಕಂಥ ಸಾಧಕರು ಆ ಹುದ್ದೆಯಲ್ಲಿ ಅವರು ಮಾಡಿರ್ತಕ್ಕಂಥ ಸಾಧನೆಯನ್ನ ಗುರುತಿಸಿ ಅವರಿಗೆ ಸನ್ಮಾನ ಮಾಡತಕ್ಕಂಥ ಕಾರ್ಯಕ್ರಮವನ್ನ ಕೂಡ ಇಲ್ಲಿ ಆಯೋಜನೆ ಮಾಡಲಾಗಿತ್ತು. ಬಹಳ ಅದ್ದೂರಿಯಾಗಿರ್ತಕ್ಕಂಥ ಕಾರ್ಯಕ್ರಮ. ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಒಂದು ಜ್ಞಾನದ ದೀವಿಗೆ ಅಂತಹ ಪುಸ್ತಕವನ್ನ ಇವತ್ತು ಬಿಡುಗಡೆ ಮಾಡಲಾಯಿತು. ಇವಾಗ ಲೇಖಕರು ತಮ್ಮ ಅನುಭವಗಳನ್ನ ತಮ್ಮ ಜೊತೆಗೆ ಹಂಚ್ಕೊಳ್ಳಿ. ಚಾಣಕ್ಯ ಸಮಗ್ರ ಭಾರತದ ಇತಿಹಾಸ ಅಂತಕ್ಕಂಥ ಪುಸ್ತಕವನ್ನ ರಚನೆ ಮಾಡಬೇಕಾದ್ರೆ ಹಲವಾರು ಪುಸ್ತಕಗಳನ್ನ ಅಧ್ಯಯನ ಮಾಡಿದೆ. ಅಂದ್ರೆ ಒಬ್ಬ ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಯಾವ ನಿಟ್ಟಿನಲ್ಲಿ ಇತಿಹಾಸದ ಪ್ರಶ್ನೆಗಳು ಬರ್ತವೆ ಅನ್ನೋದನ್ನ ನೋಡಿಕೊಂಡು ಇತಿಹಾಸದ ಒಂದು ಪುಸ್ತಕವನ್ನ ರಚನೆ ಮಾಡಿದ್ದೇನೆ. ಈ ಇತಿಹಾಸ ಪುಸ್ತಕಕ್ಕೆ NCERT ಬೇಸ್ಡ್ ಆಗಿರ್ತಕ್ಕಂಥ ಕೆಲವೊಂದು ಅಂಕಿಅಂಶಗಳನ್ನ ಬಳಸ್ಕೊಂಡಿದ್ದೇನೆ. ಜೊತೆಗೆ ತುಂಬಾ ಅಮೂಲ್ಯವಾಗಿರ್ತಕ್ಕಂಥ ಇತಿಹಾಸದ ಕಾಲಘಟ್ಟಗಳನ್ನ ವಿಶ್ಲೇಷಣಾ ರೂಪದಲ್ಲಿ ಬರೆದು KAS ಪರೀಕ್ಷೆಗೆ ಅಂದ್ರೆ ಮೇನ್ಸ್ಗೆ, ಪ್ರಿಲಿಮ್ಸ್ಗೆ ಹಾಗೂ ಎಲ್ಲಾ ಪರೀಕ್ಷೆಗಳಿಗೂ ಕೂಡ ಅನುಕೂಲವಾಗುವಂತೆ ಈ ಪುಸ್ತಕವನ್ನ ರಚನೆ ಮಾಡಿದ್ದೇನೆ. ಈ ಪುಸ್ತಕವನ್ನ ಚಾಣಕ್ಯ ಪ್ರಕಾಶನದಿಂದ ಹೊರಬರ್ತಾ ಇದೆ. ದಯವಿಟ್ಟು ಎಲ್ಲಾ ವಿದ್ಯಾರ್ಥಿಗಳು ಕೂಡ ಪುಸ್ತಕವನ್ನ ಓದಿ ಇದಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತೇನೆ. ಪುಸ್ತಕ ಯಾವುದೇ ಒಂದು ಪುಸ್ತಕ, ಇತಿಹಾಸ ಪುಸ್ತಕವನ್ನ ಬರೀಬೇಕು ಅಂತಂದ್ರೆ ತನ್ನದೇ ಆಗಿರ್ತಕ್ಕಂಥ ಕಾಲಘಟ್ಟಗಳನ್ನ ನಾವು ವಿಶ್ಲೇಷಣೆ ಮಾಡಬೇಕಾಯ್ತದೆ. ಕಾಲಘಟ್ಟಗಳು ಅಂತಂದ್ರೆ ಈಗ ಇತಿಹಾಸದಲ್ಲಿ ಹಲವಾರು ವಿಷಯಗಳ ಬಗ್ಗೆ ತುಂಬಾ ಗೊಂದಲಗಳಿರೋದನ್ನ ತಾವು ಕೂಡ ಮನಗಂಡಿದ್ದೀರಿ. ಅಂತ ಗೊಂದಲಗಳನ್ನ ನಿವಾರಿಸಿ ಹಲವಾರು ಪುಸ್ತಕಗಳನ್ನ ರೆಫರ್ ಮಾಡಿ, ಜೊತೆಗೆ ಸರ್ಕಾರಿ ದಾಖಲೆಗಳು ಅಂದ್ರೆ ಕರ್ನಾಟಕ ಸರ್ಕಾರದ ದಾಖಲೆಗಳನ್ನ ಓದಿ ಅದರ ಪ್ರಕಾರ ನಾನೇನ್ ಮಾಡಿದ್ದೀನಿ ಅಂದ್ರೆ ಪುಸ್ತಕವನ್ನ ರಚನೆ ಮಾಡಿದ್ದೇನೆ. ಪುಸ್ತಕ ರಚನೆ ಮಾಡಬೇಕಾದ್ರೆ ಒಬ್ಬ ಲೇಖಕನಿಗೆ ತುಂಬಾ ಸಮಸ್ಯೆಗಳಿರ್ತವೆ. ಅಂದ್ರೆ ಎಷ್ಟು ಪುಟಗಳ ಪುಸ್ತಕ, ಒಂದು ಮಿನಿಮಮ್ ಅಂದ್ರೆ 2,500 ಪುಟಗಳಷ್ಟು ನಾನು ಬರೆದು ಅದಾದ ಮೇಲೆ ಅದನ್ನ 1,300 ಪುಟಗಳಿಗೆ DTP ಮಾಡಿಸಿ ಅದಾದ್ಮೇಲೆ 744 ಪುಟಗಳ ಪುಸ್ತಕವನ್ನ ಇವತ್ತು ಹೊರತಂದಿದ್ದೇನೆ.